ವೀಕ್ಷಕರ ಗೃಹಲಕ್ಷ್ಮಿ ಫಲಾನುಭವಿಗಳಾದ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಈ ಒಂದು 12 ಜಿಲ್ಲೆಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಆ ಒಂದು 12 ಜಿಲ್ಲೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಆ ಒಂದು 12 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಆ ಒಂದು 12 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಇದೆ. ಇಲ್ಲಿ ಮುಖ್ಯವಾಗಿ 2 ತಿಂಗಳಿಂದ ಅಮೌಂಟ್ ಬಂದಿಲ್ಲ, ಕಾಯ್ತಾ ಇದ್ದೀರಾ. ಸೊ ಇಂದು ನಾಳೆ ಬರುವಂತಹ ಇನ್ಮೇಲೆ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಇನ್ಮೇಲಿಂದ ಅಮೌಂಟ್ ಬಿಡುಗಡೆ ಆಗಿದ್ದೇನೆ, ನಿಮ್ಮ ಖಾತೆಗೆ ಜಮಾ ಆಗೋದೇನೆ. ಓಕೆನಾ. ಸೊ ಈಗ ಈ ತಿಂಗಳಿನಲ್ಲಿ 12ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡೋರು ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲ ಅಂದ್ರೆ ನಿಮ್ಗೆ ಲಾಸು ಮತ್ತೇನಿಲ್ಲ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ. ನಮ್ಮ ಶ್ರಮಕ್ಕೆ ಒಂದು ಬಟನ್ ಒತ್ಬಿಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಸೊ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳಿನಿಂದ ಅಮೌಂಟ್ ಬರ್ತಿಲ್ಲ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿಕೊಟ್ಟಿರುವಂತದ್ದು. ಕಳೆದ ವಾರದಲ್ಲಿ ಕೇಳಿದ ತಕ್ಷಣ 2 ದಿನಗಳಲ್ಲಿ ಅಂದ್ರು. ಈಗ ಮೊನ್ನೆ ಕೇಳಿದ ತಕ್ಷಣ ಕೂಡ 2 ದಿನಗಳಲ್ಲಿ ಅಂದ್ರು. ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಈಗಾಗಲೇ ಅಮೌಂಟ್ ಕೂಡ ಜಮಾ ಆಗ್ತಿದೆ. ನಿನ್ನೆ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ, ಲೈವ್ ಪ್ರೂಫ್ ಆಗಿ ಮೆಸೇಜ್ ಸಹಿತ ತೋರಿಸಿದ್ದೀನಿ. ಸೊ ಕಮೆಂಟ್ ಕೂಡ ಜನರು ಮಾಡ್ತಾ ಇದ್ದಾರೆ, ಬರ್ತಾ ಇದೆ, ನಮ್ಗೆ ಬಂದಿದೆ, ಜಮಾ ಆಗಿದೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಬಂದಿಲ್ಲ ಅಂತಾನೆ ಬರ್ತಾ ಇದೆ. ಯಾಕಂದ್ರೆ ಈಗ ಸ್ಟಾರ್ಟ್ ಆಗಿರುವಂತದ್ದು, ಎಲ್ಲರ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು. ಆದಷ್ಟು ಹಂತವಾಗಿ ಎಲ್ಲರ ಖಾತೆಗೆ ಜಮಾ ಆಗಿದೆ, ಆಗ್ತಾ ಹೋಗುತ್ತೆ. SC/ST ಫಲಾನುಭವಿಗಳಿಗಂತೂ ಈಗಾಗಲೇ ಜಮಾ ಆಗಿದೆ ಅಂತ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯರೇ ಈಗಾಗಲೇ ಹೇಳಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಸೊ ಹಾಗಾದ್ರೆ ನಿಮಗೆ ಬಂದಿದೆವೋ ಇಲ್ವೋ ಅನ್ನೋದನ್ನು ನೀವೇ ತಿಳಿಸ್ಬೇಕು ನಮಗೆ. ಕಮೆಂಟ್ ಮುಖಾಂತರ SC/ST ಫಲಾನುಭವಿಗಳು ತಿಳಿಸಿ, ಅಮೌಂಟ್ ಬಂದಿದೆಯಾ, ಬಂದಿದೆ ಅಂತ ಹೇಳಿ, ಬಂದಿಲ್ವಾ, ಬಂದಿಲ್ಲ ಅಂತ ಹೇಳಿ. ನೀವು ಬಂದಿದವರು ಮುಖ್ಯವಾಗಿ ಕಮೆಂಟ್ ಮಾಡಿ. ಯಾಕಂದ್ರೆ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಅಮೌಂಟ್ ಹಾಕ್ತಾ ಇದ್ದಾರೆ ಅನ್ನೋದನ್ನ. ಸೊ ಎಲ್ಲರಿಗೂ ಕೂಡ ನಿಮ್ಮ ಮುಖಾಂತರ ತಿಳಿಸಿ, ಕಮೆಂಟ್ ಮಾಡಿ ಮರಿಬೇಡಿ. ಸೊ ಈಗ ಡೈರೆಕ್ಟ್ ಆಗಿ ನಾನೀಗ 12 ಜಿಲ್ಲೆಗಳನ್ನ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ಸೊ ಕಂಪ್ಲೀಟ್ ಆಗಿ ನೋಡಿ ಯಾವ್ಯಾವ ಜಿಲ್ಲೆಗಳಿದಾವೆ ಅನ್ನೋದನ್ನ. ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು. ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. ಈ ಜಿಲ್ಲೆದವರು ನಿಮ್ಮ ಎಲ್ಲರ ಖಾತೆಗೆ ಹಣ ಜಮಾ ಆಗಲ್ಲ. ನಿಮ್ಮ ಒಂದು ಜಿಲ್ಲೆಯಲ್ಲಿ ಈ ಒಂದು ನಾನೇನು ಹೇಳಿದ್ನಲ್ಲ ಜಿಲ್ಲೆ, ಸೊ ಈ ಒಂದು ಜಿಲ್ಲೆದಲ್ಲಿನೇ ಕೆಲವೊಂದಿಷ್ಟು ತಾಲೂಕುಗಳಿಗೆ ಅಮೌಂಟ್ ಜಮಾ ಆಗತ್ತೆ. ಆ ಒಂದು ತಾಲೂಕಿನಲ್ಲಿರುವಂತಹ ಗ್ರಾಮದ ಒಂದು ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಆಗ್ತಾ ಹೋಗುತ್ತೆ. ಈಗಾಗಲೇ 5 ಲಕ್ಷ ಫಲಾನುಭವಿಗಳನ್ನ ಸಪ್ರೇಟ್ ಆಗಿ ಅಮೌಂಟ್ ಬಿಟ್ಟಿದ್ದಾರೆ. ಅದಾದ್ಮೇಲೆ SC/ST ಫಲಾನುಭವಿಗಳಿಗೆ 11.78 ಕೋಟಿ ಸಮಥಿಂಗ್ ಅಮೌಂಟ್ ಬಿಟ್ಟಿದ್ದಾರೆ. ಮತ್ತೆ ಇದಕ್ಕೆ ಹೊಸ ರೂಲ್ಸ್ ಗಳನ್ನ ತಂದಿದ್ದಾರೆ, ನಿಮ್ಗೆ ಗೊತ್ತಿರಬಹುದು. ಅದರ ಪ್ರಕಾರ ರೇಷನ್ ಕಾರ್ಡ್ ಗಳನ್ನ ಡೆಡ್ ಮಾಡ್ತಾ ಇರುವಂತದ್ದು. ಸೊ ಅವು ಕಂಪ್ಲೀಟ್ ಆಗಿ ಅವುಗಳನ್ನ ಡೆಡ್ ಮಾಡಿ ನಿಮಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಬರದೇ ಇರುವ ಹಾಗೇನೂ ಕೂಡ ಮಾಡ್ತಾ ಇರುವಂತದ್ದು. ಸೊ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡೋನಿದ್ದೀನಿ. ಸೊ ಕಂಪ್ಲೀಟ್ ಆಗಿ ನಿಮಗೆ ನೋಡ್ಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಂದ್ರೆ ಈಗಾಗಲೇ 1,78,000 ಫಲಾನುಭವಿಗಳನ್ನ ಈಗಾಗಲೇ ತೆಗೆದು ಹಾಕಿದ್ದಾರೆ ಅಕೌಂಟ್. ಅವೇನು ರೇಷನ್ ಕಾರ್ಡ್ಗಳನ್ನು ಕೂಡ ಡೆಡ್ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿಯಿಂದನೇ 1,78,000 ಫಲಾನುಭವಿಗಳನ್ನ, ಮಹಿಳೆಯರನ್ನ ತೆಗೆದಾಕ್ಬಿಟ್ಟಿರುವಂಥದ್ದು. ಇನ್ನೂ ಕೂಡ ಆದಷ್ಟು ಫಲಾನುಭವಿಗಳು ಸಿಗ್ತಾ ಇದಾರಂತೆ. ಸೊ ಅವುಗಳನ್ನು ಕೂಡ ತೆಗೆದಾಕ್ತಾ ಇರ್ತಾರೆ. ಟೋಟಲ್ ಆಗಿ ಕೌಂಟ್ ಮಾಡಿ ಎಷ್ಟು ಜನರನ್ನ ತೆಗೆದಾಕಿದೀವಿ ಅನ್ನೋದನ್ನ ಪಬ್ಲಿಷ್ ಮಾಡಿದ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರನ್ನ ತೆಗೆದಾಕಿದ್ದಾರೆ, ಯಾರನ್ನ ಇಲ್ಲ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಹೀಗಾಗಿ ಈ ಒಂದು ಮಾಹಿತಿಯನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮುಖ್ಯವಾಗಿ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.